ಹೀಗೆ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಯುಗಾರಂಭ ಆರಂಭ ಆಗ್ತಾ ಇದೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಹೊಸ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿರುವಂತಹ ವಿಚಾರಗಳೇನೇನು, ಡಿಕೆ ಆಡಳಿತದ ಮೊದಲ ದಿನ ಹೇಗಿದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಆಸೆನೋ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೋ ಇತ್ತು. ಎಲ್ಲರೂ ಮುಖದಲ್ಲಿ ಮಂದಹಾಸ, ನಡವಳಿಕೆಯಲ್ಲಿ ವಿಶ್ವಾಸ, ಮಾತಿನಲ್ಲಿ ಭರವಸೆ. ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ದೊರೆಯಾದ ಖುಷಿಯಲ್ಲಿದ್ದಾರೆ. ನಿನ್ನೆಯಷ್ಟೇ ಅಧಿಕಾರದ ಗದ್ದುಗೆ ಏರಿರುವ ಕನಕ್ಪುರ ಬಂಡೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳ ಮುಂದೆ ನೂತನ ಮುಖ್ಯಮಂತ್ರಿ ಬ್ಲೂ ಪ್ರಿಂಟ್. ಆಡಳಿತಕ್ಕೆ ಚುರುಕು, ಅಭಿವೃದ್ಧಿಗೆ ಒತ್ತು. ಡಿಕೆಶಿ ಅಲರ್ಟ್. ಸುದೀರ್ಘ 4 ದಶಕಗಳ ರಾಜಕೀಯ ಜೀವನದಲ್ಲಿ ಡಿಕೆಗೆ ಎಂದೂ ಮರೆಯದ ಪದೋನ್ನತಿ ಸಿಕ್ಕಿದೆ. ಹೀಗಾಗಿ ಮೊದಲ ಆಡಳಿತಾವಧಿಯನ್ನೇ ಜನ ನೆನಪಿಟ್ಕೊಳ್ಳುವಂತೆ ನಡೆಸಲು ಡಿಕೆಶಿ ತೀರ್ಮಾನಿಸಿದಂತಿದೆ. ಈ ಕಾರಣಕ್ಕೆ ಇವತ್ತು ವಿಧಾನಸಭೆಯಲ್ಲಿ ನೂತನ ಸಚಿವರ ಜೊತೆಗೆ ಸಭೆ ನಡೆಸಿದ್ರು. ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ನಲ್ಲಿ ಸಮಾಲೋಚನೆ ನಡೆಸಿದ್ರು. ಮೊದಲ ಸಭೆಯಲ್ಲೇ ಅಧಿಕಾರಿಗಳ ಮುಂದೆ ಆಡಳಿತ ಹೇಗಿರಬೇಕು, ಹೇಗಿರಲಿದೆ ಅನ್ನೋದರ ಬ್ಲೂ ಪ್ರಿಂಟ್ ತೆರೆದಿಟ್ರು. ಎಲ್ಲ ಇಲಾಖಾ ಕಾರ್ಯದರ್ಶಿಗಳ ಜೊತೆ ಡಿಕೆ ಮೀಟಿಂಗ್ ಮಾಡಿದ್ರು. ಮೊದಲ ಸಭೆಯಲ್ಲಿ ತಮ್ಮ ಆಡಳಿತದ ವೈಖರಿ ಬಗ್ಗೆ ಚರ್ಚಿಸಿದ್ರು. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ತರದಂತೆ ನಡ್ಕೊಳ್ಳಿ ಅಂದ್ರು. ಉತ್ತಮ ಆಡಳಿತದ ದೃಷ್ಟಿಯಿಂದ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳು ಸಾರ್ವಜನಿಕರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸಬೇಕು, ಸರ್ಕಾರದ ಯೋಜನೆಗಳನ್ನ ಸಮರ್ಥವಾಗಿ ಜನರಿಗೆ ತಲುಪಿಸಬೇಕು ಅಂತ ಸೂಚನೆ ಕೊಟ್ರು. ಇನ್ನು ರೌಡಿಗಳ ಹೆಡೆಮುರಿ ಕಟ್ಟಿ ಜೂಜು, ಡ್ರಗ್ಸ್ಗೆ ಆಸ್ಪದ ಬೇಡ. ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟಬೇಕು, ಶಾಂತಿ ನೆಮ್ಮದಿ ಕಾಪಾಡಿ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ರು. ಇವತ್ತಿಂದ ನಮ್ಮ ಕೆಲಸ ಪ್ರಾರಂಭವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲುಯೆನ್ಸು ಕೂಡ ಮುಡಿಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾರು ಇದಕ್ಕೆ ಭಾಗಿಯಾಗಬೇಡಿ. ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಬಾಕಿ ಕೆಲಸ ಮುಗಿಸಲು ಅಧಿಕಾರಿಗಳಿಗೆ ಡೆಡ್ಲೈನ್. ಪ್ರತಿ ತಾಲೂಕಿನಲ್ಲಿ ರೌಡಿಗಳ ವಿರುದ್ಧ ಸ್ಕ್ವಾಡ್ ಸ್ಥಾಪನೆ. ಇನ್ನು ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ 25 ದಿನಗಳ ಗಡುವು ಕೊಟ್ಟಿದ್ದಾರೆ. ಎಲ್ಲಾ ಇಲಾಖೆಗಳಲ್ಲೂ ಕೆಲಸಗಳು ಬಾಕಿ ಉಳಿದಿವೆ. ಆ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಪರಿಹಾರ ನೀಡುವಂತೆ ಹೇಳಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪ್ರತಿ ತಾಲೂಕಿನಲ್ಲಿ ರೌಡಿಗಳ ವಿರುದ್ಧ ಸ್ಕ್ವಾಡ್ ಸ್ಥಾಪನೆಗೆ ಸೂಚನೆ ಕೊಟ್ಟಿದ್ದಾರೆ. ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನು ಕೊಡಬೇಕು. ಆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡಬಹುದು, ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಪ್ರಾಬ್ಲಮ್ಸ್ನ ನೀವೇ ಗುರುತಿಸಿ, ವಾಟ್ ಈಸ್ ವಿತಿನ್ ದಿ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಾವು ಮಿನಿಮಮ್ ಇದರಲ್ಲಿ ನಾವು ಮಾಡ್ಬೋದು, ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು. ಜನರ ಕಷ್ಟ ಪರಿಹರಿಸಲು ಹೊಸ ಸಚಿವಾಲಯ. ಸಿಎಸ್ಆರ್ ಹಣದ ಲೆಕ್ಕ ಕೇಳಿದ ಸಿಎಂ ಡಿಕೆಶಿ. ಸಿಎಸ್ಆರ್ ಅಂದ್ರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ. ಈ ಹಣದ ಬಗ್ಗೆನೂ ಡಿಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಿಎಸ್ಆರ್ ಸುಮಾರು 8,000 ಕೋಟಿ ರೂಪಾಯಿ ಇದೆ. ಈ ಹಣ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ ಕೇಳಿದ್ದಾರೆ. ಚುನಾವಣಾ ಆಯೋಗ ನಡೆಸ್ತಿರೋ ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆನೂ ನಿಗಾ ಇಡುವಂತೆ ಹೇಳಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಜನರ ಕುಂದುಕೊರತೆ ಆಲಿಸೋದಕ್ಕೆ ಡಿಕೆ ಹೊಸ ಸಚಿವಾಲಯದ ಘೋಷಣೆ ಮಾಡಿದ್ದಾರೆ. ಒಂದು ಹೊಸ ಸಾರ್ವಜನಿಕರ ಕುಂದುಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ
ಇಲ್ಲಿ ಬೆಂಗಳೂರಿಗೆ ಬರೋಂಥ ಅಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ, ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಎಲ್ಲಿ CSR ಬಳಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ. ಅವ್ರಿಗೇನು ಚೌಕಟ್ಟಿನ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಯಾವ್ದಾರು NGOs ಕೊಟ್ಬಿಟ್ಟು ವಾಪಸ್ ಒಂದಷ್ಟು ದುಡ್ಡು ಇಸ್ಕೊತಾ ಇದ್ದಾರಾ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂಥ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹೀಗೆ ನೂತನ ಸಿಎಂ DK ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ, ವೇಗ ನೀಡುವ ಕರೆ ಕೊಟ್ಟಿದ್ದಾರೆ. ಸೂಚನೆಗಳೊಂದಿಗೆ ಹೊಸ ಭರವಸೆ ಮೂಡಿಸಿದ್ದಾರೆ. ಆದರೆ ವಿಪಕ್ಷ ನಾಯಕರು DK ಆಡಳಿತದ ಆರಂಭದಲ್ಲೇ ವಾಗ್ಬಾಣ ಬಿಟ್ಟಿದ್ದಾರೆ. ಇದು ಹಳೆ ಸಿನಿಮಾದ ಹೊಸ ಪೋಸ್ಟರ್ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೇ. ಅದರಿಂದ ನನಗನ್ಸ್ತತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು. ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಹೇಳಕ್ಕೆ ಬಯಸೋದು, ನಿಮ್ಗೊಂದು ಸವಾಲು. ನಿಮ್ಮ ಅನುಭವ ಅಗಾಧವಾಗಿದೆ, ನಿಮ್ಗೆ ಹುಮ್ಮಸ್ಸು ಇದೆ, ನೀವು ಒಳ್ಳೆ ಸ್ಟ್ರಾಟಜಿನೂ ಮಾಡ್ತೀರಿ. ನಿಮ್ಮ ಸ್ಟ್ರಾಟಜಿ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಗಬಾರ್ದು, ರಾಜ್ಯದ ಅಭಿವೃದ್ಧಿಗೆ ಯೋಜನೆ ರೂಪಿಸಿ. ಇದೆಲ್ಲದರ ನಡುವೆ DK ನಿವಾಸಕ್ಕೆ ಬಂದ ನೂತನ ಸಚಿವರು ಶುಭ ಹಾರೈಸಿದ್ದಾರೆ. ಇನ್ನು ನೆನೆ ಪದಗ್ರಹಣಕ್ಕೆ ಸಾಕ್ಷಿಯಾಗಿದ್ದ ಶ್ರೀಗಳ ಆಶೀರ್ವಾದವನ್ನ DK ಪಡೆದಿದ್ದಾರೆ. ಅದೇನೇ ಇರಲಿ, ಸದ್ಯ ಸಭೆ ಹಾಗೂ ಸಭೆ ಬಳಿಕ ಆಡಿದ ಮಾತುಗಳ ಮೂಲಕ ಆಡಳಿತ ಉತ್ತಮವಾಗಿರಲಿದೆ ಅನ್ನೋ ಸಂದೇಶವನ್ನ DKಶಿ ನೀಡಿದ್ದಾರೆ. ಮುಂದೆ ಇದು ಬರೀ ಮಾತಾಗೆ ಉಳಿಯುತ್ತಾ ಇಲ್ಲ ಕೃತಿಯಾಗುತ್ತಾ ಕಾದು ನೋಡಬೇಕಿದೆ. ಹರೀಶ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.